ನಮಸ್ಕಾರ ವೀಕ್ಷಕರೇ, ಜೈ ಹುನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ಅರ್ಬನ್ ಬ್ಯಾಂಕ್ ನೇಮಕಾತಿಯಲ್ಲಿ ವಿಕಲಚೇತನರಿಗೆ ಅನ್ಯಾಯ, ಮಾನ್ಯ ಹೈಕೋರ್ಟ್ ಮೆಟ್ಟಿಲು ಏರಲು ನಿರ್ಧಾರ. ಹೌದು ವೀಕ್ಷಕರೇ, ಜಮಖಂಡಿ ಸ್ಥಳೀಯ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ 45 ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಕಲಚೇತನರಿಗೆ ಮೀಸಲಾದ ಶಾಸನಬದ್ಧ 4% ಮೀಸಲಾತಿಯನ್ನು ಕಡೆಗಣಿಸಿರುವುದು ಸಂವಿಧಾನ ವಿರೋಧ ನಡೆಯಾಗಿದೆ. ಈ ಅನ್ಯಾಯದ ವಿರುದ್ಧ ಅರ್ಹ ವಿಕಲಚೇತನ ಅಭ್ಯರ್ಥಿ ಶ್ರೀ ಹನುಮಂತ ಎಸ್ ಕಡ್ಲಿ ಅವರು ಹಾಗೂ ಸಾಮಾಜಿಕ ಹೋರಾಟಗಾರ ಗಿರಮಲ್ಲಪ್ಪ ಶಿವಲಿಂಗಪ್ಪ ಕಡಪಟ್ಟಿ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಲು ನಿರ್ಧರಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವಿಕಲಚೇತನರ ಹೋರಾಟಕ್ಕೆ ಧ್ವನಿಯಾದ ಜೈ ಹುನ್ನೂರ. ಹೌದು, ಈ ಪ್ರಕರಣದ ಕುರಿತು ಸತತವಾಗಿ ಧ್ವನಿ ಎತ್ತುತ್ತಿರುವ ಜೈ ಹುನ್ನೂರ ಕನ್ನಡ ಮಾಸಿಕ ಪತ್ರಿಕೆಯ ಸಂಪಾದಕ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಗಿರಮಲ್ಲಪ್ಪ ಎಸ್ ಕಡಪಟ್ಟಿ ಅವರು ಹನುಮಂತ ಮತ್ತು ವಿಕಲಚೇತನರ ಪರವಾಗಿ ಕಾನೂನು ಹೋರಾಟದ ನೇತೃತ್ವ ವಹಿಸಿದ್ದಾರೆ. ವಿಕಲಚೇತನರ ಹಕ್ಕುಗಳ ಅಧಿನಿಯಮ 2016 ಮತ್ತು ಸರ್ಕಾರದ 2012ರ ಸುತ್ತೋಲೆಗಳನ್ನು ಬ್ಯಾಂಕ್ ಆಡಳಿತ ಮಂಡಳಿಯು ಬಹಿರಂಗವಾಗಿ ಉಲ್ಲಂಘಿಸುತ್ತಿರುವುದು ದಾಖಲೆ ಸಮೇತ ಸಾಬೀತಾಗಿದೆ. ಹಿರಿಯ ಕಾನೂನು ಸಲಹೆಗಾರರ ನೇತೃತ್ವ ಪತ್ರಿಕೆಯ ಹಿರಿಯ ಕಾನೂನು ಸಲಹೆಗಾರರಾದ ಶ್ರೀ ಶಂಕರ್ ಲೇಲೆ ವಕೀಲರು ಅವರು ಈ ಪ್ರಕರಣದ ಸಂಪೂರ್ಣ ಕಾನೂನು ಜವಾಬ್ದಾರಿ ಹೊತ್ತಿದ್ದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲು ಸರ್ವ ಸಿದ್ಧತೆ ನಡೆಸಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ವಿಕಲಚೇತನರ ಹಕ್ಕುಗಳನ್ನು ಕಸಿದುಕೊಂಡ ಬ್ಯಾಂಕಿನ ನಡೆಯು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಮತ್ತು ಹೋರಾಟಕ್ಕೆ ಗಣ್ಯರು ಬೆಂಬಲಿಸಿದ್ದಾರೆ. ಈ ನ್ಯಾಯಯುತ ಹೋರಾಟಕ್ಕೆ ಹಿರಿಯರಾದ ಶ್ರೀಶೈಲ್ ಗುಂಡಿಗೆ ಅವರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಿಗಬೇಕಾದ ಉದ್ಯೋಗದ ಹಕ್ಕುಗಳನ್ನು ಪ್ರಭಾವಿಗಳು ಹಣ ಮತ್ತು ಅಧಿಕಾರದಿಂದ ಹತ್ತಿಕ್ಕುತ್ತಿರುವುದು ಖಂಡನೀಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಂಗವಿಕಲರ ಆಯುಕ್ತರ ನೋಟಿಸ್ಗೂ ಕ್ಯಾರೆ ಎನ್ನದ ಬ್ಯಾಂಕ್ ಮ್ಯಾನೇಜರ್ ಅವರ ಉತ್ತರಗಳೇ ಈ ಕೇಸಿನಲ್ಲಿ ನಮಗೆ ಪ್ರಬಲ ಸಾಕ್ಷಿಯಾಗಿವೆ. ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲದು ಎಂದು ವಿಕಲಚೇತನ ಅಭ್ಯರ್ಥಿ ಶ್ರೀ ಹನುಮಂತ ಎಸ್ ಕಡ್ಲಿ ಮತ್ತು ಸಾಮಾಜಿಕ ಹೋರಾಟಗಾರ ಗಿರಮಲ್ಲಪ್ಪ ಎಸ್ ಕಡಪಟ್ಟಿಯವರು ಈ ಮೂಲಕ ಜಂಟಿ ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ನೀವು ನೋಡುತ್ತಿರುವುದು ಜೈ ಹುನ್ನೂರ ನ್ಯೂಸ್. ನೇರ ದಿಟ್ಟ ಕೈಗನ್ನಡಿ ವರದಿ ರಮೇಶ್ ಕಡ್ಲಿ, ಜೈ ಹುನ್ನೂರ ನ್ಯೂಸ್ ಮತ್ತು ಪತ್ರಿಕೆಯ ಜಿಲ್ಲಾ ವರದಿಗಾರರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅವ್ರ ನೇರ ನೇಮಕಾತಿ ಅರ್ಜಿ ಒಳಗ್ರಿ ವಿಕಲಚೇತನ ಅರ್ಜಿ ಹಾಕಕ್ ಅವಕಾಶನೇ ಕೊಟ್ಟಿಲ್ರಿ. ಮೊದ್ಲೇ ಮಾತ್ರ ಮುಂದಿನ ದಿನಮಾನ ನಮ್ದೇನ್ ನಮ್ಮ ಕಾನೂನು ಸಲಹೆಗಾರ ಸಲಹೆ ಪಡ್ಕೊಂಡ್ರಿ ರೇಟ್ ಅರ್ಜಿ ಸಲ್ಲಿಸುದಂತ 100ಕ್ಕೂ ಕರೆಯರಿ. ಎಲ್ಲಾರ್ಗು ನಾ ಈ ಇದಕ್ ಸಭೆಗ ಪತ್ರಕರ್ತರ ಸಭೆ ಸ್ವಾಗತಿಸ್ತೀನಿ. ಈ ಪತ್ರಕರ್ತರ ಸಭೆ ತಗೋ ಉದ್ದೇಶ ನಮ್ದೇನಂದ್ರ, ಗಿರಮಲ್ಲಪ್ಪ ಕಡಪಟ್ಟಿ ಅವ್ರ ನಿಮ್ ಕಡೆ ಬಂದ್ರು ನಂಗೆ ಸಲಹೆ ಕೊಡ್ರಿ ಅಂತ. ನಾವೊಂದು ಜಮಖಂಡಿಯಲ್ಲಿ ಕಾನೂನು ವೃತ್ತಿ ಪಾಲಿಸ್ತೀನಿ. ನನ್ನ ಪೂರ್ಣ ಹೆಸರು ಶಂಕರ್ ಪುರುಷೋತ್ತಮ್ ಲೇಲೆ. ಅವ್ರು ಬಂದಾಗ ಕೆಲವು ಸಂದರ್ಭ ನಾನ್ ಮುಂದಿಟ್ರು. ಆ ಸಂದರ್ಭ ನೋಡಿ ನಾ ಏನ್ ಹೇಳ್ತೀನಿ ಅವ್ರಿಗೆ ಅಂದ್ರ, ಇದ್ರಾಗ ನಾವು ಆ ವಿಕಲಚೇತನ ಸಂಬಂಧ ನಾವು ಹೋರಾಡಬಹುದು, ನ್ಯಾಯಯುತವಾಗಿ ನೆರವೇರಬಹುದು. ಸಲಹೆ ಕೊಟ್ಟ ಮೇಲೆ ಅವರು ಸಾಕಷ್ಟು ಅರ್ಜಿ ಸಲ್ಲಿಸಿ ಡಾಕ್ಯುಮೆಂಟ್ ಸಾಕಷ್ಟು ಪಡ್ಕೊಂಡ್ರು. ಅವರು ಆ ಡಾಕ್ಯುಮೆಂಟ್ ನಾವು ನೋಡಿದಾಗ ನಮಗ್ ಏನ್ ಅನಿಸ್ತದ ಅಂದ್ರೆ, ಪ್ರಥಮ ದೃಷ್ಟಿ ಅಂದ್ರೆ ಯಾವ್ದು ಒಂದ್ ನಾರ್ಮಲ್ ಪ್ರುಡೆನ್ಸ್ ಅಂತೀವಲ್ಲ, ಸಾಮಾನ್ಯ ಜ್ಞಾನ ಇದ್ದಾವ ಮನುಷ್ಯಾಗ ಏನ್ ಅನಿಸ್ತದ ಅಂದ್ರ, ಇದೆಲ್ಲಾ ಎದಕ್ ಮಾಡ್ಯಾರಪ್ಪ ಅಂದ್ರ ಅವರು ಅರ್ಬನ್ ಬ್ಯಾಂಕ್ನವರು ಪ್ರಕ್ರಿಯೆ ಯಾಕೆ ಮುಚ್ಚಿಟ್ಟಾರ ಅಂದ್ರ,
ಅವರಿಗೆ ಅನುಕೂಲ ಆಗುವಂಗ ಕ್ಯಾಂಡಿಡೇಟ್ ಅವ್ರು ತಗೋಬಹುದು, ಇದಕ್ಕಿಂತ ಈ ಉದ್ದೇಶ ಇರಬಹುದು, ಹಿಂಗ ನಮಗೆ ಅನಿಸ್ತದ. ಸ್ಪಷ್ಟವಾಗಿ ಅದಕ್ಕೆ ಆಧಾರ ಪುರಾವೆ ನಮ್ಮ ಕಡೆ ಇಲ್ಲ. ಖರೆ ಒಂದು ಸಾಮಾನ್ಯ ಮನುಷ್ಯ ಯಾವಾಗ ನಾವು ನೋಡ್ತೀವಿ ಮೇಲ್ನೋಟಕ್ಕೆ ನಮ್ಗೆ ಹಿಂಗ ಅನಿಸ್ತದ ಇದ ಒಂದು ಅವ್ರದ್ದು ಉದ್ದೇಶ ಅದ ಅಂತ ಹೇಳಿ. ಎರಡನೇದಾಗಿ ನಾವು ಯಾವಾಗ ಹೆಚ್ಚು ನಾವು ಮಾಹಿತಿ ಪಡ್ಕೊಂಡಿವಿ ಅವಾಗ ನಮಗ ಒಂದ ಸರ್ಕಾರದ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಿಕ್ತು ನಮ್ ಕಡೆ. ಆ ಸುತ್ತೋಲೆ ತೆಗೆದಿದ್ದವರು ಕರ್ನಾಟಕ ಸರ್ಕಾರ ಏನ್ ಬರೆದವ್ರು ಅಂದ್ರ, ಯಾವುದೂ ನೇಮಕಾತಿ ಮಾಡೋ ಮುಂದ ಸರ್ಕಾರ ಆಗಲಿ ಇಲ್ಲಾಂದ್ರ ಸರ್ಕಾರದಿಂದ ಯಾರ ಸಾಹಿತ್ಯ ಪಡ್ಕೊಳಿಕತ್ತಾರ ಅವ್ರಾಗ್ಲಿ, ಇಲ್ಲಾಂದ್ರ ಸಂಯುಕ್ತ ಸಂಸ್ಥೆಗಳು ಅಂದ್ರೆ ಅರ್ಬನ್ ಬ್ಯಾಂಕ್ ಯಾವುದು ಸೊಸೈಟೀಸ್ ಆಗಲಿ ಇವು ಅವುಗಳಿಗೆ ವಿಕಲಚೇತನ ಯಾರು ಇರ್ತಾರ, ಹ್ಯಾಂಡಿಕ್ಯಾಪ್ ನಾವು ಯಾರು ಇರ್ತೀವಿ, ಎಲ್ಲಾಂದ್ರೆ ಈ ಡಿಸೇಬಲ್ಡ್ ಪರ್ಸನ್ ಏನಂತೀವಿ ಅವರಿಗೆ ರಿಸರ್ವೇಶನ್ ಕೊಡಬೇಕು. ಅದರೊಳಗಂತ ಒಂದು ಸುತ್ತೋಲೆ ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಅದಕ್ಕೆ ಪೂರಕವಾಗಿ ಆ ಸುತ್ತೋಲೆ ಪೂರಕವಾಗಿ ಸಹಕಾರ ಸಂಘಗಳ ಡಿಪಾರ್ಟ್ಮೆಂಟ್ ಅವರು ಸುತ್ತೋಲೆ ತೆಗೆದ್ರು, ಯಾವುದೂ ನೇಮಕಾತಿ ಮಾಡೋ ಮುಂದ ನೀವು ರಿಸರ್ವೇಶನ್ಸ್ ಮಾಡ್ಬೇಕು ಡಿಸೇಬಲ್ಡ್ ಪರ್ಸನ್ ಅಂತ ಹೇಳಿ. ಈ ಸುತ್ತೋಲೆ ಯಾವಾಗ ಸರ್ಕಾರ ಸಂಘದವ್ರು ತೆಗ್ದಾರ ಅಂದ್ರ 29/1/2013 ಒಳಗ ಬಂದೈತಿ ಸುತ್ತೋಲೆ. ಆ ಪ್ರಕಾರ ಆ ರೋಸ್ಟರ್ ಬಿಂದು ಮೇಲೆ ಇವರು ಎಷ್ಟು ಪೋಸ್ಟ್ ನಾವು ಡಿಸೇಬಲ್ಡ್ ಪರ್ಸನ್ಗೆ ನಾವು ವಿಕಲಚೇತನರಿಗೆ ನಾವು ಇಟ್ಟಿವಿ ಅಂತ ತಮ್ಮ ನೋಟಿಫಿಕೇಶನ್ ಒಳಗ ಹೇಳುದಿತ್ತು, ಅದ್ರಾಗ ಅವ್ರು ಹೇಳಿಲ್ಲ. ಹಿಂಗಾಗಿ ನಾವು ಯಾವಾಗ ಇದ್ರ ಮೇಲೆ ನಾವು ಹೆಚ್ಚು ಅವ್ರಿಗೆ ಒತ್ತು ಕೊಡ್ಲಿಕ್ಕೆ ಅವ್ರ ಸರಳ ಏನ್ ಮಾಡ್ಯಾರಂದ್ರ ಅರ್ಬನ್ ಬ್ಯಾಂಕ್ದವರು, ನಾವು ಸಹಕಾರ ಸಂಘಕ್ಕ ಸಂಬಂಧ ಇಲ್ಲ ಅಂತ. ಆಮೇಲೆ ಸಹಕಾರ ಸಂಘಗಳ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ ಅಂದ್ರ ಯಾವ ಡಿಪಾರ್ಟ್ಮೆಂಟ್ ಇವ್ರ ಸಂಬಂಧ ಅದಾರ, ಆದರೆ ಉತ್ತರ ಕೊಡ್ಬೇಕಲ್ಲ ಅವ್ರು ಪೂರಕವಾಗಿ, ಅದು ಕೊಡ್ಲಿಕ್ಕೆ ತಯಾರಿಲ್ಲ ಅವ್ರು. ಆಮೇಲೆ ಎರಡನೇದು, ನಾವು ಯಾವಾಗ ಸಹಕಾರ ಸಂಬಂಧ ಇವ್ರ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕಡೆ ನಾವು ಈ ವಿಷಯ ತಗೊಂಡ್ ಹೋದಿವಿ, ಅವಾಗ ಅವ್ರ ಏನ್ ಉತ್ತರ ಕೊಡ್ತಾರಂದ್ರ, ನೀವು ಕೋರ್ಟಿಗೆ ಹೋಗಿದ ಬಗೆಹರಿಸ್ಕೊರಿ ಅಂತ ಉತ್ತರ ಕೊಡ್ತಾರ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳಿಗತ್ತೇವ್, ಆದಷ್ಟ ಎಷ್ಟು ಸಾಧ್ಯ ಆಗ್ತದ ನಿಮ್ಮ ಲೆವೆಲ್ ಒಳಗ ನೀವು ಮ್ಯಾಟರ್ ಕ್ಲೋಸ್ ಮಾಡ್ರಿ. ಯಾಕಂದ್ರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಒಳಗ ಯಾವ ಪೆಂಡಿಂಗ್ ಅವ ಮ್ಯಾಟರ್ಸ್, ಸರ್ಕಾರ ವಿರುದ್ಧ ಮ್ಯಾಟರ್ ಪೆಂಡಿಂಗ್ ಅವ. ಅದಕ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪದೇ ಪದೇ ಸರ್ಕಾರಕ್ಕೆ ಹೋಗಿ ಏನ್ ಹೇಳಿಕತ್ತದ ಮತ್ ಕೊಟ್ಟೆ, ಜನಸಾಮಾನ್ಯರು ಹೈಕೋರ್ಟ್ ಬರುವ ಹಂಗ ವ್ಯವಸ್ಥೆ ನೀವು ಇಡ್ಬೇಡ್ರಿ. ಅಲ್ಲಿದಲ್ಲೇ ಅವರು ಕೆಲಸ ಆಗ್ಲಿ ಇವು ಆಗ್ಲಿ ಅಲ್ಲಿದಲ್ಲೇ ನೀವು ಮುಗಿಸ್ರಿ. ಅಂದ್ರೆ ಅವ್ರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬರಂಗಿಲ್ಲ. ಆದ ಪಾಲಿಸೋದ್ ಬಿಟ್ಟು ಇವ್ರು ಯಾರು ಏನ್ ಹೇಳ್ತಾರ, ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರ. ಅದ್ರ ಒತ್ತಡ ಕಡಿಮೆ ಮಾಡ್ಬೇಕು ಕೋರ್ಟ್ ಒಳಗಿಂದು, ಆ ಕೆಲಸ ತಾವ ಮಾಡ್ಬೇಕು. ಏನ್ ಜನಸಾಮಾನ್ಯ ನೀವು ಕೋರ್ಟಿಗೆ ಹೋಗ್ರಿ ನಮ್ ಕಡೆ ಆಗಂಗಿಲ್ಲ ಅಂತ ಹೇಳ್ಬೇಕು ಅಂದ್ರ ಇಂತ ಉಡಾಪಿ ಉತ್ತರ ಕೊಡ್ಲಿಕ್ಕೆ. ಯಾಕಂದ್ರ ಅವ್ರ ಕಡೆ ನಮ್ಮ ಪ್ರಶ್ನೆಗಳಿಗೆ ಅವ್ರ ಕಡೆ ನ್ಯಾಯಯುತವಾಗಿ ಉತ್ತರ ಕೊಡುದು ಅವ್ರ ಕಡೆ ಏನು ಇಲ್ಲ ಅಂತ, ಅದಕ್ಕಿಂತ ಉಡಾಪಿ ಉತ್ತರ ಕೊಡ್ಲಿಕ್ಕೆ ಸ್ಪಷ್ಟವಾಗಿ ಕಾಣಿಸ್ತದ. ಈ ರಿಕ್ರೂಟ್ಮೆಂಟ್ ಏನ್ ತಗೊಂಡಾರ ಅವ್ರೊಳಗ ಭ್ರಷ್ಟಾಚಾರ ಆಗ್ಯದ ಸ್ಪಷ್ಟ ಕಾಣಿಸ್ತದ. ಆ ಭ್ರಷ್ಟಾಚಾರ ಅಡ್ಜಸ್ಟ್ ಮಾಡ್ಲಿಕ್ಕೆ ಇವ್ರು ವಿಕಲಚೇತನರಿಗೆ ಇವ್ರು ತಗೊಂಡಿಲ್ಲ. ಅದಕ್ಕೆ ನಾವು ಈಗ ವಿಕಲಚೇತನ್ ಅವ್ರಿಗೆ ಹಕ್ಕು ಅವ್ರಿಗೆ ಸಿಗ್ಬೇಕಂತ ಸಾಮಾಜಿಕ ಹೋರಾಟ ಮಾಡ್ತೀವಿ, ಮತ್ತೆ ಏನ್ ಕಾನೂನುಬದ್ಧ ಹೋರಾಟ ಅದ ಅದು ಮಾಡ್ತೀವಿ.